ಸೊ ಇವತ್ತಿನ ವೀಡಿಯೋದಲ್ಲಿ ಟಾಪ್ 5 ಫೋನ್ಸ್ನ ರಿಕಮೆಂಡ್ ಮಾಡಿದೆ ಅಂತ 20,000 ರೇಂಜ್ ಬಜೆಟಲ್ಲಿ. ಸೊ ಈ ಫೋನ್ಸಲ್ಲಿ ನಾನು ಎಲ್ಲ ಥರ ಫೋನ್ಸ್ನ ಇಂಕ್ಲೂಡ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ಲೈಕ್ ನೀವು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಫೋನ್ ನೋಡಿದ್ದೀರಾ, ಅಥವಾ ಡಿಸ್ಪ್ಲೇ ಚೆನ್ನಾಗಿರಬೇಕು ಆ ಥರ ಫೋನ್ ನೋಡ್ತೀರಾ, ಅಥವಾ ನೀವು ನಾರ್ಮಲ್ ಡೈಲಿ ಯೂಸ್ಗೆ ಫೋನ್ನ ನೋಡ್ತೀರಾ, ಆದರೆ ಆಲ್ಮೋಸ್ಟ್ ಎಲ್ಲ ಥರ ಫೋನ್ಸ್ನ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಈ ಮೊದಲನಾಗಿ ರಿಯಲ್ಮಿ ಕಡೆಯಿಂದ ರಿಯಲ್ಮಿ ನಾರ್ಜೋ 50 Pro ಬರುತ್ತೆ. ಸೊ ಇದರಲ್ಲಿ ಸ್ಪೆಸಿಫಿಕೇಷನ್ಸ್ ಬಗ್ಗೆ ಮಾತಾಡ್ತೀರಾ ಅಂದರೆ ಈ ಡಿಸ್ಪ್ಲೇ ಸೈಜ್ ಬಂದು 6.4 ಇಂಚಸ್ ಫುಲ್ HD+ ಆಮ್ಲೆಟ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ ವಿತ್ 90 Hz ರಿಫ್ರೆಶ್ ರೇಟ್ ಜೊತೆಗೆ. ಹಾಗೆ ಇದರಲ್ಲಿ ಪ್ರೊಸೆಸರ್ ಬಗ್ಗೆ ಮಾತಾಡ್ತೀರಾ ಅಂದರೆ ಈ Dimensity 920 ಪ್ರೊಸೆಸರ್ ಕೊಟ್ಟಿದ್ದಾರೆ. ಹಾಗೆ ಬ್ಯಾಟ್ರಿ ಬ್ಯಾಕಪ್ ಬಂದು 5000 mAh ಬ್ಯಾಟ್ರಿ ಸಿಗುತ್ತೆ. ಹಾಗೆ 33 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಕ್ಯಾಮ್ರಾ ಸೆಟಪ್ ಬಗ್ಗೆ ಮಾತಾಡ್ತೀರಾ ಅಂದರೆ ಈ 48 MP ಬಂದು ಸಿಂಗಲ್ ಪ್ರೈಮರಿ ಸೆನ್ಸರ್ನ ಕೊಟ್ಟಿದ್ದಾರೆ. ಹಾಗೆ 8 MP ಬಂದು ಅಲ್ಟ್ರಾ ವೈಡ್ ಸಿಗುತ್ತೆ. ಆ್ಯಂಡ್ ಹಾಗೆ 2 MP ಬಂದು ಆ್ಯಸ್ ಯೂಶುವಲ್ ಮೈಕ್ರೋ ಸೆನ್ಸರ್ ಕೊಟ್ಟಿದ್ದಾರೆ. ಸೊ ಓವರಾಲ್ ಆಗಿ ಒಂದು ಪರ್ಫಾರ್ಮೆನ್ಸ್ ಮತ್ತು ಡಿಸ್ಪ್ಲೇ ಕ್ವಾಲಿಟಿ, ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋಕ್ಕೆ, ಮಲ್ಟಿಮೀಡಿಯಾ ಯೂಸ್ ಮಾಡೋಕ್ಕೆ ಫೋನ್ ಡಿಸ್ಪ್ಲೇ ಕ್ವಾಲಿಟಿ ಚೆನ್ನಾಗಿರಬೇಕು ಅಂದರೆ ಈ ಫೋನ್ನ ನೀವು ಡೆಫಿನೆಟ್ಲಿ ಪಿಕ್ ಮಾಡ್ಬೋದು. ಹಾಗೆ ಇದರಲ್ಲಿ ಒಂದು ಮೋರ್ ಪಾಯಿಂಟ್, ನಿಮಗೆ ಸ್ಟೀರಿಯೋ ಸ್ಪೀಕರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಆಮ್ಲೆಟ್ ಡಿಸ್ಪ್ಲೇ ಅಂತೂ ಇದೇ ಇದೆ, ಅದ್ರ ಜೊತೆಗೆ ನಿಮಗೆ ಸ್ಟೀರಿಯೋ ಸ್ಪೀಕರ್ಸ್ ಕೂಡ ಸಿಗ್ತಾ ಇದೆ. ಹಾಗೆ ಈ ಫೋನ್ ಪ್ರೈಸಿಂಗ್ ಬಂದು 16,999 ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಫೋನ್ ಬಂದು ರೆಡ್ಮಿ ಕಡೆಯಿಂದ Redmi Note 12 5G ಫೋನ್ ಬರುತ್ತೆ. ಸೊ ಹೌದು, ಈಗಲೂ ಕೂಡ ಈ ಫೋನ್ ಮಾರ್ಕೆಟಲ್ಲಿ ತುಂಬ ನಡೀತಾ ಇದೆ. ಸೊ ಏನಕ್ಕೆ ಈ ಮಾರ್ಕೆಟಲ್ಲಿ ತುಂಬ ನಡೀತಾ ಅಂದರೆ ನಂಬರ್ 1 ಪಾಯಿಂಟ್ ಬಂದು ಈ ಫೋನ್ ಡಿಸ್ಪ್ಲೇ. ಸೊ ಈ ಫೋನ್ ಡಿಸ್ಪ್ಲೇಲಿ ನಿಮಗೆ 1200 ನಿಟ್ಸ್ ಬ್ರೈಟ್ನೆಸ್ ಡಿಸ್ಪ್ಲೇ ಕೊಡುತ್ತೆ. ಏನಕ್ಕೆ ಅಂದರೆ 1200 ನಿಟ್ ಡಿಸ್ಪ್ಲೇ ಬಂದು ಆಲ್ಮೋಸ್ಟ್ ನಿಮಗೆ ಮಿಡ್ ರೇಂಜಲ್ಲಾದರೆ ಪ್ರೀಮಿಯಂ ಸೀರೀಸ್ ಫೋನ್ಸಲ್ಲಿ ಬರೋದು. ಸೊ ಅದಕ್ಕೋಸ್ಕರ ಈ ಫೋನ್ನ ಆಲ್ಮೋಸ್ಟ್ ಪ್ರಿಫರ್ ಮಾಡ್ತಾರೆ. ಏನಕ್ಕೆ ಡಿಸ್ಪ್ಲೇ ಚೆನ್ನಾಗಿರುತ್ತೆ. ಆ್ಯಂಡ್ ಹಾಗೆ ಇದರಲ್ಲಿ 6.7 ಇಂಚಸ್ ಫುಲ್ HD+ ಆಮ್ಲೆಟ್ ಡಿಸ್ಪ್ಲೇ ಬರ್ತಾ ಇದೆ. ಹಾಗೆ ಇದರಲ್ಲಿ 120 Hz ರಿಫ್ರೆಶ್ ರೇಟ್ ಕೂಡ ಸಿಗುತ್ತೆ. ಕ್ಯಾಮ್ರಾ ಸೆಟಪ್ ಬಗ್ಗೆ ಮಾತಾಡ್ತೀರಾ ಅಂದರೆ 48 MP ಬಂದು ಪ್ರೈಮರಿ ಸೆನ್ಸರ್ ಇದೆ. ಹಾಗೆ 8 MP ಬಂದು ಅಲ್ಟ್ರಾ ವೈಡ್ ಸೆನ್ಸರ್ ಕೊಟ್ಟಿದ್ದಾರೆ. ಹಾಗೆ ಪ್ರೊಸೆಸರ್ ಬಂದು ಸ್ನ್ಯಾಪ್ಡ್ರ್ಯಾಗನ್ 4 Gen 1 ಪ್ರೊಸೆಸರ್ ಸಿಗುತ್ತೆ. ಸೊ ಓವರಾಲ್ ಆಗಿ ಈ ಫೋನ್ ಪ್ರೈಸಿಂಗ್ ಬಂದು 18,000ಗೆ ಸಿಗುತ್ತೆ. ಸೊ ಆಬ್ವಿಯಸ್ಲಿ ಒಂದು ಡಿಸ್ಪ್ಲೇ ಓರಿಯೆಂಟೆಡ್ ಫೋನ್ನ ನೋಡ್ತೀರಾ ಅಂದರೆ ಈ ಫೋನ್ ನಾವು ಡೆಫಿನೆಟ್ಲಿ ಪಿಕ್ ಮಾಡ್ಬೋದು. ಸೊ ಹಾಗೆ ಈ ಫೋನ್ಸ್ ನೀವು ತೊಗೊಳಕ್ಕೆ ಪ್ಲ್ಯಾನ್ ಮಾಡಿದ್ರೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ Amazon ಅಫಿಷಿಯಲ್ ಲಿಂಕ್ ಕೊಟ್ಟಿದ್ದೀನಿ, ನೀವು ಅದರಿಂದ ಚೆಕ್ಔಟ್ ಮಾಡ್ಬೋದು. ಒಂದು ಕ್ಯಾಮ್ರಾ ಓರಿಯೆಂಟೆಡ್ ಫೋನ್ನ ನೋಡ್ತೀರಾ ಅಂದರೆ Realme 10 Pro ಬಂದು ಒಂದು ಒಳ್ಳೆ ಚಾಯ್ಸ್ ಇರುತ್ತೆ. ಆ್ಯಂಡ್ ಹಾಗೆ ಈ ಫೋನಲ್ಲಿ ನಿಮಗೆ 6.67 ಇಂಚಸ್ LCD ಡಿಸ್ಪ್ಲೇ ಬರ್ತಾ ಇದೆ ವಿತ್ 120 Hz ರಿಫ್ರೆಶ್ ರೇಟ್ ಜೊತೆಗೆ. ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಕ್ಯಾಮ್ರಾ ಸೆಟಪ್ ಬಗ್ಗೆ ಮಾತಾಡ್ತೀರಾ ಅಂದರೆ ಇಲ್ಲಿ 108 MP ಬಂದು ಪ್ರೈಮರಿ ಸೆನ್ಸರ್ ಸಿಗುತ್ತೆ. ಹಾಗೆ 2 MP ಬಂದು ಡೆಪ್ತ್ ಸೆನ್ಸರ್ನ ಕೊಟ್ಟಿದ್ದಾರೆ. ಆ್ಯಂಡ್ ಹೌದು, ಇದರಲ್ಲಿ ನಿಮಗೆ ಅಲ್ಟ್ರಾ ವೈಡ್ ಸೆನ್ಸರ್ ಸಿಗಲ್ಲ, ಬಟ್ ಆದರೂ ಇದು ಒಂದು ಬೆಸ್ಟ್ ಕ್ಯಾಮ್ರಾ ಫೋನ್ ಸಿಗುತ್ತೆ ಈ ಬಜೆಟ್ ರೇಂಜಲ್ಲಿ. ಆ್ಯಂಡ್ ಪ್ರೊಸೆಸರ್ ಬಗ್ಗೆ ಮಾತಾಡೋದಾದರೆ ಪ್ರೊಸೆಸರ್ ಕೂಡ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 695 ಪ್ರೊಸೆಸರ್ ಸಿಗುತ್ತೆ. ಇದು ಕೂಡ ಒಂದು ಒಳ್ಳೆ ಪ್ರೊಸೆಸರ್ ಇದೆ. ಆ್ಯಂಡ್ ಇದರಲ್ಲಿ 5000 mAh ಬ್ಯಾಟ್ರಿ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಫ್ರಂಟ್ ಕ್ಯಾಮ್ರಾ ಬಂದು 16 MP ಸಿಗುತ್ತೆ. ಓವರಾಲ್ ಈ ಫೋನ್ ಪ್ರೈಸಿಂಗ್ ಬಂದು 19,000ಗೆ ಸಿಗುತ್ತೆ. ಸೊ ನಾಲ್ಕನೇ ಫೋನ್ ಬಂದು ಸ್ಯಾಮ್ಸಂಗ್ ಲವರ್ಸ್ಗೋಸ್ಕರ ಸ್ಯಾಮ್ಸಂಗ್ A14ನ ಪಿಕ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ಈ ಫೋನ್ ಡಿಸೈನ್ನ ನೀವು ನೋಡ್ತೀರಾ ಅಂದರೆ ಆಲ್ಮೋಸ್ಟ್ S ಸೀರೀಸ್ ಫೀಲ್ನ ಕೊಡುತ್ತೆ. ಆ್ಯಂಡ್ ಹೌದು, ಇದು ಸ್ಯಾಮ್ಸಂಗ್ ಲವರ್ಸ್ಗೋಸ್ಕರ ನಾವು ಈ ಫೋನ್ನ ಪಿಕ್ ಮಾಡಿರೋದು. ಸೊ ಹಾಗೆ ಇದರಲ್ಲಿ ಸ್ಪೆಸಿಫಿಕೇಷನ್ಸ್ ಬಗ್ಗೆ ಮಾತಾಡ್ತೀರಾ ಅಂದರೆ ಇದರಲ್ಲಿ ಡಿಸ್ಪ್ಲೇ ಬಂದು 6.6 ಇಂಚ್ HD+ LCD ಡಿಸ್ಪ್ಲೇ ಸಿಗುತ್ತೆ. ಹಾಗೆ ಇದರಲ್ಲಿ ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತಾಡ್ತೀರಾ ಆದರೆ ಇಲ್ಲಿ 5000 mAh ಬ್ಯಾಟ್ರಿ ಕೊಟ್ಟವರಲ್ಲಿ 15 ವಾಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಸಿಗುತ್ತೆ. ಆ್ಯಂಡ್ ಹಾಗೆ ಇದರಲ್ಲಿ ಪ್ರೊಸೆಸರ್ ಬಂದು ಸ್ಯಾಮ್ಸಂಗ್ ಅವ್ರದ್ದೇ Exynos 1330 ಪ್ರೊಸೆಸರ್ ಸಿಗುತ್ತೆ. ಆ್ಯಂಡ್ ಹಾಗೆ ಇದರಲ್ಲಿ ಕ್ಯಾಮ್ರಾ ಸೆಟಪ್ಸ್ ಬಗ್ಗೆ ಮಾತಾಡಿದ್ರೆ ಅಂದರೆ 50+2 ಬ್ಯಾಕ್ ಸೈಡ್ ಕ್ಯಾಮ್ರಾ ಸೆಟಪ್ ಸಿಗುತ್ತೆ. ಹಾಗೆ ಫ್ರಂಟ್ ಕ್ಯಾಮ್ರಾ ಒಂದು 13 MP ಕೊಟ್ಟಿದ್ದಾರೆ. ಸೊ ಓವರಾಲ್ ಆಗಿ ಈ ಫೋನ್ ಪ್ರೈಸಿಂಗ್ ಬಗ್ಗೆ ಮಾತಾಡ್ತೀರಾ ಅಂದರೆ ಇದು 17,000 ರೇಂಜೇ ಸಿಗುತ್ತೆ. ಒಂದು ಸ್ಯಾಮ್ಸಂಗ್ ಲವರ್ ಈ ಥರ ಒಂದು ಡೈಲಿ ಯೂಸ್ಗೆ ಫೋನ್ನ ನೋಡ್ತಿದ್ದೀರಾ, ಹಾಗೆ ಡಿಸೈನ್ ಕೂಡ ಸ್ವಲ್ಪ ಚೆನ್ನಾಗಿರಬೇಕು ಅಂದರೆ ಸ್ಯಾಮ್ಸಂಗ್ A14 ನೀವು ಡೆಫಿನೆಟ್ಲಿ ಚೆಕ್ಔಟ್ ಮಾಡ್ಬೋದು. ಸೊ ಲಾಸ್ಟ್ ಫೋನ್ ಬಂದು Motorola ಕಡೆಯಿಂದ Motorola G73 ಫೋನ್ ಬರ್ತಾ ಇದೆ. ಸೊ ಏನಕ್ಕೆ ಈ ಫೋನ್ನ ಲಿಸ್ಟಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ಅಂದರೆ ಸೊ ಈ ಫೋನಲ್ಲಿ ನಿಮಗೆ ಸ್ಟಾಕ್ ಆ್ಯಂಡ್ರಾಯ್ಡ್ ಸಿಗುತ್ತೆ. ಆ್ಯಂಡ್ ಹಾಗೆ ಇದರಲ್ಲಿ ಪ್ರೊಸೆಸರ್ ಬಂದು MediaTek Dimensity 930 ಪ್ರೊಸೆಸರ್ ಬರ್ತಾ ಇದೆ. ಆ್ಯಂಡ್ ಹಾಗೆ ಇದರಲ್ಲಿ 5000 mAh ಬ್ಯಾಟ್ರಿ ಸಿಗುತ್ತೆ. 33 ವಾಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೆ ಈ ಫೋನ್ ಪ್ರೈಸಿಂಗ್ ಬಂದು 19,000ಗೆ ಸಿಗುತ್ತೆ. ಆ್ಯಂಡ್ ಹಾಗೆ ಇದರಲ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಕೂಡ ಸಿಗ್ತಾ ಇದೆ. ಆ್ಯಂಡ್ ಹಾಗೆ ಇದ್ರ ಜೊತೆಗೆ ಗೇಮರ್ಸ್ಗೋಸ್ಕರ ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಫೋನ್ನ ಇನ್ಕ್ಲೂಡ್ ಮಾಡ್ತೀನಿ. ಸೊ ಆ ಫೋನ್ ಬಂದು iQOO ಕಡೆಯಿಂದ iQOO Z7 5G ಫೋನ್ ಬರುತ್ತೆ. ಸೊ ಇದರಲ್ಲಿ 6.63 ಇಂಚಸ್ ಫುಲ್ HD+ ಆಮ್ಲೆಟ್ ಡಿಸ್ಪ್ಲೇನ ಕೊಟ್ಟವ್ರೆ ವಿತ್ 90 Hz ರಿಫ್ರೆಶ್ ರೇಟ್ ಜೊತೆಗೆ. ಹಾಗೆ ಇದರಲ್ಲಿ ಕ್ಯಾಮ್ರಾ ಸೆಟಪ್ ಬಗ್ಗೆ ಮಾತಾಡ್ತೀರಾ ಅಂದರೆ 64 MP ಬಂದು OIS ಸೆನ್ಸರ್ ಸಿಗುತ್ತೆ. 2 MP ಬಂದು ಮೈಕ್ರೋ ಸೆನ್ಸರ್ ಸಿಗುತ್ತೆ. ಹಾಗೆ ಫ್ರಂಟ್ ಕ್ಯಾಮ್ರಾ ಬಂದು 16 MP ಕೊಟ್ಟಿದ್ದಾರೆ.
ಹಾಗೆ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಪ್ರೊಸೆಸರ್ ಬಗ್ಗೆ ಮಾತಾಡ್ತೀರಾ ಅಂದರೆ ಈ ಡೈಮೆನ್ಸಿಟಿ 9920 ಪ್ರೊಸೆಸರ್ ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೆ ಇದರಲ್ಲಿ ಬ್ಯಾಟ್ರಿ ಬ್ಯಾಕಪ್ ಬಂದು 5000 mAh ಬ್ಯಾಟ್ರಿ ಬ್ಯಾಕಪ್ ಕೊಟ್ಟವ್ರೆ. ಹಾಗೆ 44 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಸೊ ಓವರಾಲ್ ಆಗಿ ಈ ಫೋನಲ್ಲಿ ನಿಮಗೆ ಒಂದು ಆಮ್ಲೆಟ್ ಡಿಸ್ಪ್ಲೇ ಸಿಗ್ತಾ ಇದೆ, ಹಾಗೆ ಒಂದು ಒಳ್ಳೆ ಪ್ರೊಸೆಸರ್ ಕೂಡ ಸಿಗ್ತಾ ಇದೆ, ಆ್ಯಂಡ್ ಬ್ಯಾಟ್ರಿ ಬ್ಯಾಕಪ್ ಕೂಡ ಚೆನ್ನಾಗಿದೆ, ಹಾಗೆ 44 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಸೊ ಒಂದು ಆಲ್ರೌಂಡರ್ ಫೋನ್ ಪ್ಯಾಕೇಜ್ ಸಿಗ್ತಾ ಇದೆ. ಸೊ ಇದಾಯಿತು ಟಾಪ್ 5 ಫೋನ್ಸ್ ಅಂಡರ್ 20,000 ಕತೆ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗೋಣ ಮತ್ತು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ವಿಡಿಯೋ. ಆ್ಯಂಡ್ ಹಾಗೆ ಈ ಫೋನ್ಸ್ ನೀವು ತೊಗೊಳಕ್ಕೆ ಪ್ಲ್ಯಾನ್ ಮಾಡಿದ್ದಾನೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅಫಿಷಿಯಲ್ ಅಮೆಝಾನ್ ಲಿಂಕ್ನ ಹಾಕಿದ್ದೀನಿ, ನೀವು ಅಲ್ಲಿ ಚೆಕ್ಔಟ್